ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಅನ್ನೋ ಕೂಗಿದೆಯಲ್ಲ, ಇದು ನಿನ್ನೆ ಮೊನ್ನೆಯದಲ್ಲ, ಮೊದಲಿನಿಂದಲೂ ಕೂಡ ಇದೆ. ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಕೂಗು ಮೊದಲಿನಿಂದಲೂ ಇದೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವ ಹೇಳಿಕೆ ಇದು. ಖರ್ಗೆ ಕಾಲದಿಂದಲೂ ಕೂಡ ನಾವು 99ಕ್ಕೆ ಔಟ್ ಆಗ್ತಿದ್ದೇವೆ. ಅವತ್ತಿನಿಂದಲೂ ದಲಿತ ಸಿಎಂ ಕೂಗು ಇದೆ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ರಾಜಕಾರಣ ಅಂದ್ರೆ ಕುತಂತ್ರ ಇದ್ದೇ ಇರುತ್ತೆ. ಡಿಕೆಶಿ ಅವರಿಗೂ ದಲಿತ ಸಿಎಂ ಕೂಗಿಗೂ ಏನ್ ಸಂಬಂಧ ಅನ್ನೋ ಪ್ರಶ್ನೆಯನ್ನ ಕೂಡ ಹಾಕಿದ್ದಾರೆ. ಅವರಿಗೆ ಅವಕಾಶ ಇದ್ರೆ ಸಿಎಂ ಆಗ್ತಾರೆ ಅಂತಾನು ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ಇದು ನಿಜವಾಗ್ಲೂ ಏನಂತಂದ್ರೆ ಮೊದಲಿನಿಂದನೂ ದಲಿತ ಸಿಎಂ ಆಗಬೇಕು ಮೊದಲಿದ್ದಲ್ಲ, ಹೊಸದೆಲ್ಲಿದ್ದಾರೆ. ಖರ್ಗೆ ಅವರಿಂದ ಇದ್ದೇ ಇದೆ ಅಲ್ವಾ. 99 ನೋಟ್ ಔಟ್ ಆಗ್ತೀವಿ ನಾವು, 100 ಆಗ್ತಾ ಇಲ್ಲ. ಹೊಸದೇನಲ್ಲ, ಕೂಗು ಖರ್ಗೆ ಅವ್ರು ಆಗ್ಬೇಕಿತ್ತು, ಪರಮೇಶ್ವರ್ ಬಂತು, ಹಾಗೆ ನಡೀತಾ ಇದೆ ದಲಿತ ಸಿಎಂ ಅಂತ. ಅಂದ್ರೆ ಅದು ದಲಿತ ಸಿಎಂ ಅವಕಾಶಗಳು ಬಂದಾಗೆಲ್ಲ ರಾಜಕೀಯ ನಡೀತಾ ಇದೆ. ಸೊ ಪಾಲಿಟಿಕ್ಸ್ ಅಂದ್ರೆ ಹೆಸರು ಅದಕ್ಕೆ ಕುತಂತ್ರನೇ ಅದ್ರ ಅದ್ರ ಮೀನಿಂಗ್ ಏನ ಅದೇ. ಪಾಲಿಟಿಕ್ಸ್ ಮಾಡ್ತಿಲ್ಲ ಅಂತಾರೆ, ಬರೀ ಪಾಲಿಟಿಕ್ಸ್ ಮಾಡ್ತೀವಿ ಅಂದ್ರೆ ಎಲ್ಲ ಕಡೆ ಪಾಲಿಟಿಕ್ಸ್ ಮೀನಿಂಗೇನೆ ಅದು. ಸರ್, ಅದು ನಡುವೆ ಬಹಳ ದಿನ ಗ್ಯಾಪ್ ಆಗಿತ್ತು. ಯಾವಾಗ ಡಿ.ಕೆ. ಶಿವಕುಮಾರ್ ಅವರ ಸುಪ್ರೀಂ ಕೋರ್ಟ್ ಅಲ್ಲಿ ಇಡೀ ತನಿಖೆ ರದ್ದಾಗುತ್ತಲ್ಲ ಅಂತ ದಿಢೀರಾಗಿ ಇರಲ್ಲ. ಅದಕ್ಕೂ ಏನು ಸಂಬಂಧ? ಈಗ ನಾ ಖರ್ಗೆ ಅವ್ರು 20 ವರ್ಷದಿಂದ ನಾ ಸಿಎಂ ಡಿ.ಸಿ.ಎಂ ದಲಿತ ಸಿಎಂ ಆಗ್ಬೇಕಿದೆ. ಅದಕ್ಕೂ ಆ ಕೇಸಿಗೆ ಏನು ಸಂಬಂಧ? ಅವರು ಅವಕಾಶ ಇದ್ರೆ ಅವರು ಆಗ್ತಾರ, ಅದು ಬೇರೆ ಮಾತು. ಇದಕ್ಕೂ ಕೇಸ್ಗೆ ಸಂಬಂಧ ಇಲ್ಲ. ಇದು ಅವರು ಸಾಕಷ್ಟು ವೇದಿಕೆಗಳಲ್ಲಿ ಭಾಷಣ ನಾವು ಮಾಡಿದ್ದೀವಿ ದಲಿತ ಸಿಎಂ ಆಗ್ಬೇಕಂತ. ಅದೇ ಸದ್ಯಕ್ಕೆ ಅವಶ್ಯಕತೆ ಇಲ್ಲ. ಈಗ ಚುನಾವಣೆ ಇದೆ, ಚುನಾವಣೆಗೆ ಅದು ವಿಷಯ ಅಲ್ಲ. ಮುಂಬರ್ತಕ್ಕಂಥ ದಿನಗಳಲ್ಲಿ ಆಗಬೇಕು ಅಂತ ಹೇಳಿ, ಯಾಕಂತಂದ್ರೆ ದಲಿತರೆಲ್ಲ ಮೊದಲಿಂದಲೂ ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಾ ಬಂದಿದ್ದಾರೆ. SC STಗಳು ಇದು ನಾನು ಹೇಳಿದ್ರೆ ನಾನು 10 ಸಲ ಹೇಳಿದ್ದ, ರೀಸೆಂಟ್ ಹೇಳೇನಿ. ಇದನ್ನ ಓಟ್ ಹಾಕೋರು ನಾವು, ನಮಗೂ ಎಂಜಾಯ್ಮೆಂಟ್ ಆಗ್ಬೇಕಂತ ಸಿಗ್ಬೇಕಂತ ನಾನು ಹೇಳೇನಿ. ಈಗ ಒಂದು ವಾರದಿಂದ ಯಾವುದೋ ಪತ್ರಿಕೆ